ಮಾಯಿನ ಕರುದು ಹೇಳು ಮುಕ್ಕನ ಶಿವ ಮಾಯಿನ ಕರುದು ಹೇಳು ಭಾರ ಬಾರ ಕಲಮಾಯಿ ನೀನು ಭೂಲೋಕ ಹೋಗವೆ ಕಂಡಾನು ಭಾರ ಬಾರ ಕಲಮಾಯಿ ನೀನು ಭೂಲೋಕ ಹೋಗವೆ ಕಂಡಾನು ಕಲ್ಯಾಣ ಪೂರದ ಮಾಡಿಟ್ಟಾನು ಒಳ್ಳೆಯದ ಒಳ್ಳೆಯದಂಡಾನು ಕಲ್ಯಾಣ ಪೂರದ ಮಾಡಿಟ್ಟಾನು ಒಳ್ಳೆಯದ ಒಳ್ಳೆಯದಂಡಾನು ಎಡಗೈಯಾಗ ಬಾರೆಗೆ ಹಿಡದಾಳ ಕಲಮಾಯಿ ಬಲಗೈಯಾಗ ದುಡ್ಡಿಗೆ ಹಿಡದಾಳು ಎಡಗೈಯಾಗ ಬಾರೆಗೆ ಹಿಡದಾಳು ಕಲಮಾಯಿ ಬಲಗೈಯಾಗ ದುಡ್ಡಿಗೆ ಹಿಡದಾಳು ನಾಡದ ಊರಾಗ ಅಲ್ಲಿ ಕಲಮಾಯಿ ಬಂದು ಹಕ್ಕಾಳು ನಾಡದ ಊರಾಗ ಅಲ್ಲಿ ಕಲಮಾಯಿ ಬಂದು ಹಕ್ಕಾಳು ಗೌಡರ ಮನಿ ಮುಂದ ನಪ್ಪ ಅಲ್ಲಿ ಕಲಮಾಯಿ ಬಂದು ನಿಂತಾಳು ಗೌಡರ ಮನಿ ಮುಂದ ನೋಡಪ್ಪ ಅಲ್ಲಿ ಕಲಮಾಯಿ ಬಂದು ಹಕ್ಕಾಳು ಗೌಡನ ಮನಿಯಾಗ ನೋಡಪ್ಪ ಅಲ್ಲಿ ಎಡಗಾಲ ಮುಂದ ಹೆಟ್ಟಾಳು ಗೌಡರ ಮನಿಯಾಗ ನೋಡಪ್ಪ ಅಲ್ಲಿ ಎಡಗಾಲ ಮುಂದ ಹೆಟ್ಟಾಳು ಎಡಗಾಲ ಮುಂದ ಎಟ್ಟಾಳು ಕಲಮಾಯಿ ಕೆಡಗಾಲ ಸುವ ಪಾಯಾಳು ಎಡಗಾಲ ಮುಂದ ಎಟ್ಟಾಳು ಕಲಮಾಯಿ ಎಡಗಾಲ ಸುವ ಮಾಡ್ಯಾಳು ತಿರುವಿ ಸರಗ ಎಡಗಾಲ ಕಲಮಾಯಿ ಹೋರಿಯ ಮ್ಯಾಲ ಎಳದಾಳು ತಿರುವಿಯ ಸರಗ ಎಡದ ಕಲಮಾಯಿ ಹೋರಿಯ ಮ್ಯಾಲ ಎಳದಾಳು ಹಿಂಡುವ ಎಮ್ಮಿಗೆ ಎಳದಾಳು ಕಲಮಾಯಿ ಆಕಳ ಜನಿಗೆಗೆ ಹಿಡದಾಳು ಹಿಂಡುವ ಎಮ್ಮಿಗೆ ಎಳದಾಳು ಕಲಮಾಯಿ ಆಕಳ ಜನಿಗೆ ಹಿಡದಾಳು ಸಾಲ ದವಣಿಗೆ ಹೋದಪ್ಪ ಅಲ್ಲಿ ಮಂಡ ಬರಿಗಿಲೆ ಹೊಡೆದಾಳು ಸಾಲ ದವಣಿಗೆ ಹೋದಪ್ಪ ಅಲ್ಲಿ ಮಂಡ ಬರಿಗಿಲೆ ಹೊಡೆದಾಳು ಆನಿಯ ಹಿಂದ ಕಳದಾಳು ಕಲಮಾಯಿ ಒಂಟಿಯ ಪಾಗ ಅಳದಾಳು ಆನಿಯ ಹಿಂದ ಅಳದಾಳು ಕಲಮಾಯಿ ಒಂಟಿಯ ಪಾಗ ಅಳದಾಳು ದೈಗೊಂಡ ಗೌಡ ಕೊಂದು ಅಂತ ಬಂಗಾರದ ಮಂಚ ಮುರಿದಾಳು ದೈಗೊಂಡ ಗೌಡ ಕೊಂದು ಅಂತ ಬಂಗಾರದ ಮಂಚ ಮುರಿದಾಳು ನಾಳಿಗೆ ಮಡಿಗಲ್ಲ
ಶಿವ ಏನು ಮಾಡಲಿ ಎಲ್ಲಿಗೆ ಹೋಗಲಿ ನನಗೆ ಎಂತ ಪರಿಸ್ಥಿತಿ ಬಂದದಾಗಿತ್ತು ದೇವ ನನಗೆ ಎಂತ ಪರಿಸ್ಥಿತಿ ಬಂದದಾಗಿತ್ತು ಹೊನ್ನಂಗಿ ನಾಡಿನ ಅರಸನ ಬಿರುದು ಹೋಯಿತು ಡಂಕನ ಹಡದ ಗೌಡಕ್ಕಿ ಹೋಯಿತು ಹಳ್ಳದ ಮಣ್ಣದ ಹೊಲ ಕಂಟಿ ಕುರಡಿ ಹತ್ತಿ ಬೀಳಬಿತ್ತು ಆನೆ ಅಂಬಾರಿ ಹೋಯ್ತು ಒಂಟೆಯ ಪಾಗ ಹೋಯ್ತು ಎಮ್ಮೆಗಳ ಹಿಂಡು ಸತ್ತು ಬಿದ್ದು ಮಡದಿ ಮೈ ಮ್ಯಾಲ 16 ತ್ಯಾಪಿ ಹಚ್ಚಿದ ಸೀರೆ ಬಂದೈತಿ ಹಾಕಿದಾಗೆ ಎಲ್ಲ ಇದ್ದಲಿಯಾಗಿ ಕುಂತು ಎಷ್ಟಂತ ಹೇಳಲಿ ದೇವ ಹೊಟ್ಟಿಗೆ ಗತಿ ಇಲ್ಲದೆ ಪಟ್ಟಿಲೆ ನುಚ್ಚ ಕುಡಿಯುವ ಹೇಳೆ ಬಂತು ಇದು ಯಾವ ದೇವರ ಶಾಪವೋ ಇದು ಯಾವ ಜನ್ಮದ ಪಾಪವೋ ಎಂಬುದು ತಿಳಿಯದಂತಾಗಿದೆ ಗೌಡತಿ ತಿಳಿಯದಂತಾಗಿದೆ. ಗೌಡರೇ ನೀವೇನು ಚಿಂತಿಸದಿರಿ, ಮನಸ್ಸಿಗೆ ಧೈರ್ಯ ತಂದುಕೊಳ್ಳಿರಿ. ಏಕೆಂದರೆ ಬಾರದು ಬಪ್ಪದು ಬಪ್ಪದು ತಪ್ಪದು, ಯಾರಿಗೆ ಬಿಟ್ಟಿಲ್ಲವೆಂಬಂತೆ ನಮಗಾದರೂ ಸಂಕಟ ಬಂದದಾಗಿದೆ. ಇರಲಿ, ಬಂದದ್ದು ಬರಲಿ, ಆ ಸದ್ಗುರುವಿನದೇ ನಮ್ಮ ಮೇಲಿರಲಿ. ಈಗ ನಾನಾದರೂ ರಾಯರೋನಿ ರೈತರೋನ್ಯಾಗ ಹೋಗಿ ಅವರ ಮನೆಯಲ್ಲಿ ಕುಟ್ಟುವುದು ಬೀಸುವುದು ಮಾಡಿ ಕಸ ಗುಡಿಸಿ ಮುಸರೆ ತೊಳೆದು ಮನೆಗೆ ಹಿಡಿ ಜೋಳವನ್ನು ತರುತ್ತೇನೆ. ಹೀಗೆ 3 ಮನೆಯ ಕೆಲಸವನ್ನು ಮಾಡುತ್ತಿದ್ದೇನೆ. 3 ಮನೆಯಿಂದ ಬಂದ 3 ಹಿಡಿ ಜೋಳವನ್ನು ದಿನಾಲು ಬೀಸಿ ಕುದಿಸಿ ಹೊಟ್ಟೆ ಪಾಡಿಗಾಗಿ ಪಟ್ಟಿಯಲ್ಲಿ ನುಚ್ಚು ಮಾಡಿಕೊಂಡು ಕುಡಿಯೋಣ. ಪತಿದೇವ, ನುಚ್ಚು ಮಾಡಿಕೊಂಡು ಕುಡಿಯೋಣ. ಶಿವ ಶಿವ ಏನು ಊರ ಗೌಡತಿಯಾದ ನೀನು ರೈತರ ಮನೆಗೆ ಕೆಲಸಕ್ಕೆ ಹೋಗಿ ಕುಟ್ಟುವುದು ಬೀಸುವುದು ಮನೆ ಗುಡಿಸಿ ಮುಸರೆ ತೊಳೆಯುವುದೇ ಬೇಡ ಗೌಡತಿ ಬೇಡ. ನಮ್ಮದು ಮರ್ಯಾದೆಯಿಂದ ಬಾಳಿದ ಮನೆತನ. ನಮ್ಮ ಮನೆಯಲ್ಲಿ 100 ಆಳುಗಳು ದುಡಿಯುತ್ತಿದ್ದರು. ಅದನ್ನೇ ನಾವು ಮಂದಿಯ ಮನೆಗೆ ಕೆಲಸಕ್ಕೆ ಹೋಗುವುದೇ ಬೇಡ ಗೌಡತಿ ಬೇಡ. ಗೌಡರೇ ನೀವೇನು ದುಃಖ ಪಡಬೇಡಿರಿ. ಏಕೆಂದರೆ ಹೊತ್ತು ಬಂದಾಗ ಆ ಶಿವನೇ ಕತ್ತೆ ಕಾಲು ಹಿಡದಂತೆ ನಾವಾದರೂ ನಡೆಯಬೇಕಾಗಿದೆ. ಗೌಡರೇ ಕಾಯಕವೇ ಕೈಲಾಸವೆಂಬಂತೆ ನಾವಾದರೂ ದುಡಿದು ತಿಂದರಿ. ಯಾರ ಅಂಜಿಕೆಯೂ ನಮಗಿಲ್ಲ ಗೌಡರೇ, ಯಾರ ಅಂಜಿಕೆಯೂ ನಮಗಿಲ್ಲ. ನೀಲಲೋಚನ ದೇವಿ, ನೀ ಹೇಳುವ ಮಾತು 100ಕ್ಕೆ 100 ಸತ್ಯ ಇದೆ. ನೀನಾದರೂ ರೈತರಾಯರ ಮನೆಗೆ ಹೋಗಿ ಕುಟ್ಟುವುದು ಬೀಸುವುದು ಮನೆ ಗುಡಿಸಿ ಮುಸರೆ ತೊಳೆದು ಬರುವಾಗ ನಾನೇಕೆ ಸುಮ್ಮನಿರಲಿ? 16 ಎತ್ತಿನ ಒಕ್ಕಲುತನ ಹೋಗಿ ಕುಂಟೆತ್ತ ಕುರುಡು ಕಾಣ ಉಳಿದಾವು. ಅವುಗಳನ್ನಾದರೂ ತೆಗೆದುಕೊಂಡು ನಾನಾದರೂ ಹಳ್ಳದ ಮಣ್ಣದ ಹೊಲಕ್ಕೆ ಹೋಗಿ ನೇಗಿಲು ಹೂಡಿ ಕಸ ಹಸನು ಮಾಡುತ್ತೇನೆ. ನೋಡು ಗೌಡತಿ, ನಮ್ಮಲ್ಲಿ ಸಿರಿ ಸಂಪತ್ತ ಇದ್ದಾಗ ನಮ್ಮ ಮನೆಯಲ್ಲಿ 100 ಆಳುಗಳು ದುಡಿಯುತ್ತಿದ್ದರು. ಅಣ್ಣ ತೀರಿದ ಮೇಲೆ ತಣ್ಣವರು ಯಾರಿಲ್ಲ ಎಂಬಂತೆ ಎಲ್ಲರೂ ನಮ್ಮನ್ನು ನೋಡಿ ಅಪಹಾಸ್ಯ ಮಾಡಿ ನಗುವಂತಾಯ್ತು. ನೋಡು ಗೌಡತಿ, ನಗುವಂತಾಯ್ತು. ಗೌಡರೇ ತಾವು ಸಜ್ಜನರು ದಯಾ ನೀತರು, ನಮ್ಮಂತವರಿಗೆ ಇಂಥ ಸನ್ನಿವೇಶ ಬರಬಾರ್ದಾಗಿತ್ತು. ಗೌಡರೇ ನಮ್ಮ ಶ್ರೀಮಂತಿಕೆ ಅಂತರೂ ಎಷ್ಟೋ ತಲತಲಾಂತರದಿಂದ ಬಂದದ್ದಾಗಿತ್ತು. ಎಷ್ಟು ದಿನ ಕುಳಿತು ಉಂಡರೂ ಸಮಯದ ಈ ಸಂಪತ್ತು ಒಮ್ಮಿಂದೊಮ್ಮಿಲೆ ಹಾಳಾಗಿ ಹೋಯ್ತಲ್ಲ. ಗೌಡರೇ ಇಲ್ಲೊಂದು ಏನಾದರೂ ಕಾರಣ ಇರಬಹುದು. ಗೌಡರೇ ನಮಗೇನಾದರೂ ಮನೆಯ ದೇವರ ಕಾಡಾಟ ಇರಬಹುದೇ? ನಿಲ್ಲಲು ಹಚ್ಚರ ದೇವಿ, ನೀ ಹೇಳುವ ಮಾತು 100ಕ್ಕೆ 100 ಸತ್ಯ ಇದೆ. ಏಕೆಂದರೆ ನಾವಾದರೂ ಸಿರಿಯ ಸಂಪತ್ತಿನ ಅಮಲಿನಲ್ಲಿ ದಾನ ಧರ್ಮ ನಮ್ಮ ಮನೆಯ ದೇವರು ಯಾರೆಂಬುದನ್ನೇ ಮರ್ತಿದ್ದೇವೆ. ಹೌದು ಗೌಡತಿ, ನಮ್ಮ ಮನೆಯ ದೇವರು ಯಾರಿರಬಹುದು? ಗೌಡರೇ ನಮ್ಮ ಮನೆಯ ದೇವರು ಎಡೆಯೂರು ಇರಣ್ಣ ಪರ್ವತ ಮಲ್ಲಯ್ಯ ಕುಕನೂರ ದ್ಯಾಮವ್ವ ಎಂದು ಹಿಂದೆ ನಮ್ಮ ಅತ್ತೆ ಮಾವಂದಿರು ಹೇಳುತ್ತಿದ್ದರು. ನೀವಾದರೂ ಬೇಗನೆ ನಮ್ಮ ಮನೆಯ ದೇವರಿಗೆ ಹೋಗಿ ಹರಕೆಯನ್ನು ಹೊತ್ತು ಬರಬೇಕು ಸ್ವಾಮಿ. ಗೌಡತಿ,
ನಾನಾದರೂ ನಮ್ಮ ಮನೆಯ ದೇವರಿಗೆ ಹೋಗಬೇಕೆಂದರೆ 3 ದುಡ್ಡಿನ ಎಣ್ಣೆಯಾದರೂ ಬೇಡವೇ? ಇಡೀ ಅಕ್ಕಿ ಬಾಳಬೇಕು ಗೌಡತಿ. ನನಗೆ ಏನು ಮಾಡಬೇಕೆಂದು ತೋಚದಾಗಿದೆ. ಗೌಡರೇ, ನೀವೇನು ಚಿಂತಿಸದಿರಿ. ನಾನಾದರೂ ನಸಿಕನಲ್ಲಿ ಎದ್ದು 3 ಮನೆ ಕೆಲಸ ಮುಗಿಸಿ ಬರುವಾಗ 3 ಹಿಡಿ ಅಕ್ಕಿ, 3 ಹಿಡಿ ಜೋಳ, ಹಾಗೆ 3 ದುಡ್ಡು ತಂದಿರುತ್ತೇನೆ. ಬೇಗನೆ ಅವುಗಳನ್ನು ತೆಗೆದುಕೊಂಡು ದೇವರಿಗೆ ಹೋಗಿ ಬರುವಂತರಾಗಿರಿ. ಆಗಲಿ ಗೌಡತಿ, ಗಂಟು ತಾ. ನಾನಾದರೂ ನಮ್ಮ ಮನೆಯ ದೇವರಿಗೆ ಹೋಗಿ ಬರುತ್ತೇನೆ. ಆಗಲಿ ಗೌಡರೇ, ಹೋಗಿ ಬರುವಂತರಾಗಿರಿ.